ಸರಿಯಾ ಲಕ್ಷ್ಮಿ, ನಾನಿನ್ನು ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಏನೋ ಇವತ್ತು ಸ್ಯಾರಿ ತಗೊಂತೀನಿ ಅಂತಿದ್ದೆಲ್ಲ, ಇವತ್ತು ಸಾಯಂಕಾಲ ಜಲ್ದಿ ಬರ್ತೀನಿ. ಪ್ಯಾಟೆಗೆ ಹೋಗಿ ಬರೋಣ. ನಾ ಬರುವಷ್ಟ್ರೊಳಗ ರೆಡಿ ಆಗಿರಮ್ಮ. ಸರಿ ರೀ, ರೆಡಿ ಆಗಿರ್ತೀನಿ. ಹಾಗಾದ್ರೆ ಸಾಯಂಕಾಲ ಸ್ವಲ್ಪ ಬೇಗ ಬಂದ್ಬಿಡಿರಿ. ಸರಿ ಆಯ್ತು ತಗೋ. ಬೇಗನೆ ಬರ್ತೀನಿ. ರೆಡಿ ಆಗಿರು. ಕರ್ಕೊಂಡು ಹೋಗಿ ಬರ್ತೀನಿ. ಸರಿ ರೀ, ಆಯ್ತು. ಸರಿ, ನಾನಿನ್ನು ಹೋಗಿ ಬರ್ತೀನಿ. ಬಾಯ್. ಸರಿ ರೀ, ಹುಷಾರಾಗಿ ಹೋಗಿ ಬನ್ನಿ. ಇವತ್ತು ಸಾಯಂಕಾಲ ಸಿಟಿ ಕರ್ಕೊಂಡು ಹೋಗ್ತೀನಿ ಅಂದ್ರು. ಒಂದು ಚೆನ್ನಾಗಿರೋ ಸೀರೆ ತಗೊಂಡ್ರಾತು. ಈಗಂತೂ ಬೆಳಕಿನ ಕೆಲಸ ಎಲ್ಲ ಮುಗ್ದೈತಿ. ಸಾಯಂಕಾಲ ಕೆಲಸ ಇನ್ನೊಂದು ತಾಸು ಬಿಟ್ಟು ಎಲ್ಲಾನು ಬೇಗ ಬೇಗ ಮಾಡ್ಕೊಂಡು ರೆಡಿ ಆಗಿಟ್ರಾತು. ಸಿಟಿಗೆ ಹೋಗಿ ಒಂದು ಚೆನ್ನಾಗಿರೋ ಸೀರೆ ತಂದ್ರಾಯ್ತು. ಸಾಯಂಕಾಲ ಕೆಲಸ ಅಂತೂ ಇನ್ನೊಂದು ತಾಸು ಬಿಟ್ಟು ಮಾಡಿದ್ರಾಯ್ತು. ಈಗ ಏನ್ ಮಾಡ್ಲಿ, ಎಲ್ಲ ಕೆಲಸನೂ ಆಯ್ತು. ಅತ್ತೆ ಜೊತೆ ಮಾತಾಡ್ಕೊಂಡು ಕೊಡ್ಬೇಕಂದ್ರೂ ಅತ್ತಿ ಸ್ವಲ್ಪ ಹೊತ್ತು ಮಲಗಿಲ್ತೀನಿ, ಮಲಗಿ ಹೇಳದ್ನವ ಅಂತಂದು ಮಲಗಿಬಿಟ್ರು. ಈಗ ನಾನು ಏನ್ ಮಾಡ್ಲಿ, ಇಲ್ಲೇ ಗಿಡಕ್ಕೆ ಸ್ವಲ್ಪ ಹೊತ್ತು ಕುತ್ಕೊಂಡು ಆಮೇಲೆ ಬೇಕಾದ್ರೆ ಕೆಲಸ ಮಾಡ್ಕೊಂಡ್ರಾಯ್ತು. ಇಲ್ಲೇ ಸ್ವಲ್ಪ ತಣ್ಣಗೈತಿ, ಇಲ್ಲೇ ಕುತ್ಕೊಳ್ಳೋಣ ಇರು. ವಿಷಯಪ್ಪ, ಒಳಗಂತೂ ಕೂಡಕ್ ಆಗಲ್ಲ. ಆಲೆ ಹಂಚ್ ಕಾದು ಒಳಗ ಬಿಸಿ ಬಿಸಿ ಗಾಳಿ ಬರಕತ್ತೈತಿ. ಇಲ್ಲೇ ಗಿಡಕ್ಕ ತಣ್ಣಗೈತಿ ಬಿಡು. ಇನ್ನೊಂದ್ ತಾಸು ಇಲ್ಲೇ ಕುಂತು ಆಮೇಲೆ ಬೇಕಾದ್ರ ಸಾಯಂಕಾಲ ಕೆಲಸ ಮಾಡಿದ್ರಾಯ್ತು. ಈಗೇನು ಗೌರವ ಯಾವಾಗ ನೋಡಿದ್ರು ಹೊರಗ ಕುಂತಿರ್ತಿದ್ಲು, ಯಾವಾಗ ನೋಡಿದ್ರು ನಮ್ಮ ಮನೆ ಕಡೆಗೆ ನೋಡ್ಕೊಂಡ್ ಕೂಡಾಕಿ ನಿನ್ನೆ ಸಾಯಂಕಾಲದಿಂದನು ಕಾಣವಳ್ಳಲ್ಲ. ಅತ್ತೆ ನೋಡಿದ್ರ ಗೌರವನ್ ಮನೆಗೆ ಯಾವ್ದೋ ಅಜ್ಜಿ ಬಂದೈತಿ ಅಂದ್ರು. ಏನು ಒಳಗ ಎಲ್ಲಾರು ಏನ್ ಮಾಡಕತ್ತಾರ ಏನು, ನಿನ್ನೆಯಿಂದನು ನೋಡಕತ್ತೀನಿ ನಾನು. ಈ ಗೌರವ ಒಂಚೂರುನು ಹೊರಗ ಬರವಳ್ಳಲ್ಲ, ಒಳಗ ಏನ್ ಮಾಡಕತ್ತಾರ ಏನು ಅಂತದ್ದು. ಮಲ್ಲಮ್ಮಕ್ಕ ಹೋಗಾಕ, ನೀನು ಲಕ್ಷ್ಮಕ್ಕ ನಿನ್ನೆ ನನಗೆ ಮೋಸ ಮಾಡ್ಬಿಟ್ರು ನೋಡು. ನಾನ್ ನೋಡಿದ್ರ ನಿಮ್ನ ನಂಬಿಕೊಂಡು ಕುಂತೀನಿ, ನೀವ್ ನೋಡಿದ್ರ ನನ್ನ ಬಿಟ್ಟು ಇಬ್ರು ಶಾಂತಿಗಳು ಬಂದ್ಬಿಟ್ರು ನೋಡ್ರಿ ಅಕ್ಕ. ಇಲ್ಲ ಮಂಜು, ಹಂಗೆ ಯಾಕೆ ಅನ್ಕೊಂಡಿ ನೀನು? ನಾನು ನಿಮ್ಮಂತೇಳಿ ಕರೆಯಕ್ ಬರಕಂತಂದ್ ಮಾಡಿದ್ನೆ. ನೀನು ಸರಿ ಹೋದ್ ವಾರ ಬರ್ಲಿಲ್ಲಲ್ಲ ನೀನು. ನಮ್ ಗಂಡ ಹೋಗಿ ಶಾಂತಿ ಮಾಡ್ಕೊಂಡ್ ಬಂದಾರ ತಗೋರಿ, ನೀವು ಹೋಗ್ಬರ್ರಿ ಅಂದೆಲ್ಲ. ಅದಕ್ಕೆ ನಾನು ಈ ವಾರನು ನಿಮ್ ಗಂಡನ ಹೋಗಿ ಶಾಂತಿ ಮಾಡ್ಕೊಂಡ್ ಬಂದಾನಂತಂದು ನಾನು ಕರೆಯಕ್ ಬರ್ಲಿಲ್ಲ. ಅದಕ್ಕೆ ಹೌದೇನ್ ಮಲ್ಲಮ್ಮಕ್ಕ, ನಾನು ನೀವಿಬ್ರು ಬರ್ತೀರಂತಂದು ಎಲ್ಲ ಚೀಲನು ಎಲ್ಲಾನು ಹೊರಗಡೆ ಇಟ್ಟು ಕಾದು ಕಾದು ಸಾಕಾಯ್ತು. ನೀವೇನ್ ಬರ್ಲಿಲ್ಲ, ಮತ್ತೆ ಇವತ್ತೇನು ಶಾಂತಿ ಮಾಡಕ್ ಹೋಗಲ್ಲ ಅನ್ಸುತ್ತೆ ಇವ್ರು, ಅದಕ್ಕೆ ಬಂದಿಲ್ಲ ಅನ್ಬಿಡ ಅಂತಂದು ನಾನ್ ಸುಮ್ನಾದೆ. ಹೋದ್ ವಾರ ನನ್ ಗಂಡಗ ಹೆಂಗ್ ತಿದ್ದಿತ್ತೆ ಏನೋ, ಹೋದ್ ವಾರ ತಂದಿದ್ರು, ಈ ವಾರ ಅಲ್ಲಿಂದ ಬಂದಾರ ನೋಡು, ಯಾ ಶಾಂತಿನೂ ಮಾಡ್ಕೊಂಡ್ ಬಂದಿಲ್ಲ. ಈ ವಾರ ನನ್ ಶಾಂತಿನ ಮಾಡಿಲ್ವಣ. ಅದಕ್ಕ ಈಗನು ಅನ್ನ ಸಾಂಬಾರ ಮಾಡಿ ಬಂದಿದ್ದೀನಿ ನೋಡು ಅಲ್ಲಮ್ಮಕ್ಕ, ನೀವ್ ಮಾಡಿದ್ದಕ್ಕ. ಅಯ್ಯ ಮಂಜುಳ, ನನ್ಗೆ ಗೊತ್ತಿರ್ಲಿಲ್ಲ ಮಂಜುಳ, ಇಲ್ಲಾಂದ್ರೆ ಕರ್ದ ಓದ್ತಿದ್ದೆ. ಈಗ ಅನ್ನ ಸಾಂಬಾರ ಮಾಡ್ಯಾನು, ಇರ್ಲಿ ತಗ. ನಾನು ರೊಟ್ಟಿ ಮುಳ್ಳಂಗಿ ಮಾಡೀನಿ. ಈಗ ಹೋಗುವಾಗ ನಮ್ಮ ಮನೆ ಹತ್ರ ಬಂದೋಗು, ಒಂದ್ 2 ರೊಟ್ಟಿ ಮುಳ್ಳಂಗಿ ಪಲ್ಯ ಹಾಕೊಡ್ತೀನಿ. ಅನ್ನ ಸಾಂಬಾರ್ ಮಾಡೀನಿ ಅಂತೀಯ, ರೊಟ್ಟಿ ತಿನ್ನು ಅನ್ಸಿ ತಗೋ. ನಾನು ಸ್ವಲ್ಪ ಯಾಕೋ ಜಾಸ್ತಿ ಮಾಡೀನಿ ಇವತ್ತು, ನಿನ್ಗೂ 2 ರೊಟ್ಟಿ ಕೊಡ್ತೀನಿ ತಗೋ. ಅಯ್ಯೋ ಅಕ್ಕ, ಮತ್ತೆ ನಾನು ನೀವೇನಾದ್ರೂ ತಪ್ಪೈತೆ ಕಂಬಿಟ್ಟಿರ. ಮತ್ತೆ ಇವತ್ತು ಅನ್ನ ಸಾಂಬಾರ್ ಮಾಡೀನಿ, ಹೆಂಗಾದ್ರೂ ಮಾಡಿ ರೊಟ್ಟಿ ಸನಕ ಹಿಂಗೆಲ್ಲ ಮಾಡ್ತಾಳ ಅನ್ಕೋಬಿಡ್ರಿ. ಇರೋದನ್ನ ಹೇಳಿದಿನಕ್ಕ. ನಾನು ರೊಟ್ಟಿ ಮಾಡಕಂತಂದು ಹಿಟ್ಟು ತೆಗದೆ, ಹಿಟ್ಟೇನೈತಿ ಆದ್ರೆ ಯಾವ್ದೂ ತರಕಾರಿ ಇರ್ಲಿಲ್ಲ, ಅದಕ್ಕೆ ಅನ್ನ ಸಾಂಬಾರ್ ಮಾಡ್ದೈತ್ನಕ್ಕ. ನನ್ನ ಮತ್ತೆ ತಪ್ಪಾಯ್ತು ತಿಳ್ಕೊಬೇಡಿ ನೀವು. ಅಯ್ಯೋ ಇರ್ಲಿ ಬಿಡ ಮಂಜುಳ, ನೀನೇನಂತ ನನ್ಗೆ ಗೊತ್ತಿಲ್ಲ. ಇರ್ಲಿ ಬಿಡು, ಏನೂ ಆಗಲ್ಲ. ಹೋಗುವಾಗ 2 ರೊಟ್ಟಿ ಕೊಡ್ತೀನಿ ತಗ, ನೆನಪು ಮಾಡು, ತಗೊಂಡೋಗು, ತಿನ್ನುವಂತಿ. ಹೌದು, ಅಲ್ಲಿ ನೋಡು, ಲಕ್ಷ್ಮಿ ಒಬ್ಳೆ ಕುಂತಾಳ, ನಡಿ ಹೋಗೋಣ, ಮಾತಾಡ್ಕೊಂಡ್ ಕೊಡೋಣ. ಇಬ್ರದು ಕೆಲಸ ಆಯ್ತು, ಲಕ್ಷ್ಮಿದು ಎಲ್ಲ ಕೆಲಸ ಆಗೈತಿ ಅನ್ಸುತ್ತ, ಅದ್ಕ ಕುಂತಾಳ ಅನ್ಸುತ್ತ. ಬಾ ಹೋಗೋಣ ನಡಿ ಆ ಲಕ್ಷ್ಮಿ ತಲೆ. ಸರಿ ಬಾ ಅಕ್ಕ ಹೋಗೋಣ. ಏನೋ ಲಕ್ಷ್ಮಕ್ಕ ಒಬ್ಳ ಕುಂತು ಏನೋ ಯೋಚನೆ ಮಾಡಕತ್ತಿ, ಏನು ಕೆಲಸ ಎಲ್ಲ ಆತ ಏನು? ಇವತ್ತು ಹೊರಗಡೆ ಬಂದು ಕುಂತ್ಬಿಟ್ಟಿದೆಯಾ ಇಷ್ಟು ಬೇಗ? ಹ್ಞೂ ಬಾರ ಮಂಜುಳ, ಎಲ್ಲಾನು ಕೆಲಸ ಆಯ್ತಾ? ಈಗ ನಮ್ಮ ಮನೆಯವರು ಕೆಲ್ಸಕ್ಕಂತ ಹೋದ್ರು, ಅದಕ್ಕ ಒಳಗ ಅತ್ತೆನೂ ಮಲಗಿದ್ಲು, ಎಲ್ಲ ಕೆಲಸ ಆಗಿತ್ತಲ್ಲ, ಒಳಗೆ ಏನು ಇರ್ಲಿಲ್ಲ. ಅದಕ್ಕ ಒಬ್ಳೆ ಏನ್ ಮಾಡ್ಲಿ ಅಂತಂದು ಇಲ್ಲೇ ಹೊರಗಡೆ ಗಿಡಕ್ಕೆ ತಣ್ಣ ಕುಂತಿದ್ ನೋಡು. ನಾನು ಒಬ್ಳ ಕುಂತಿದ್ನೆ, ನೀವ್ ಬಂದಿದ್ ಬೇಷ್ ಆತ್. ಬರ್ರಿ ಮಲ್ಲಮ್ಮಕ್ಕ, ಮಂಜುಳಕ್ಕ, ಬರ್ರಿ ಕೂಡ್ ಬರ್ರಿ. ಹೌದೇನೋ ಲಕ್ಷ್ಮಿ, ಯಾಕ ಇವತ್ತು ಜಲ್ದಿ ಮಾಡ್ಕೊಂಡ್ಬಿಟ್ಟಿ ಕೆಲಸ? ದಿನ ಇಷ್ಟೊತ್ನಾಗ ಇನ್ನೂ ಬಟ್ಟೆ ಒಗೆದೈತಿ ಅಂತಿದ್ದಿ, ಇವತ್ತೇನು ಎಲ್ಲ ಕೆಲಸ ಮಾಡ್ಕೊಂಡ್ ಕುಂತ್ಬಿಟ್ಟಿಯ? ಏನ್ ಬೆಳಗ್ಗೆ ಏನು ಎಷ್ಟು ಗಂಟೆಗೆ ಇದ್ದೆ ಇವತ್ತು? ಅಯ್ಯೋ ಇಲ್ಲಿ ಬಾರ ಮಲ್ಲಕ್ಕ, ದಿನ ಎದ್ದಳಂಗ ಎದ್ದಿದ್ನೆ, ಆದ್ರೆ ಯಾಕ ಏನ
ಇವತ್ತು ರೊಟ್ಟಿ ಮಾಡೀನಿ, ರೊಟ್ಟಿ ಪಲ್ಯ ಅನ್ನ ಎಲ್ಲ ಮಾಡೀನಿ. ಆದ್ರೂ ಯಾಕೋ ಇವತ್ತು ಜಲ್ದಿ ಆಗ್ಬಿಡ್ತು. ಅದಕ್ಕ ಕೂತ್ಕೊಂಡಿನಿ. ಬರ್ರಿ ಬರ್ರಿ, ಬಿಸಿಲಾಗ ಅಲ್ಲಿ ಯಾಕೆ ನಿಂತ್ರಿ? ಬರ್ರಿ ಇಲ್ಲಿ ಗಿಡಕ್ಕೆ ತಂಪಾಗಿ ಕೂತ್ಕೊಂಡ್ ಮಾತಾಡೋಣ. ಬರ್ರಿ, ನಿಮ್ದು ಎಲ್ಲ ಕೆಲಸ ಆಗೈತೆ ಅನ್ಸುತ್ತ, ಅದಕ್ಕ ಈ ಕಡೆ ಬಂದಿರಿ. ಬರ್ರಿ ಕೂಡ್ ಬರ್ರಿ. ಹ್ಞೂ ಅಕ್ಕ, ಈಗೆಲ್ಲ ಕೆಲಸ ಆತ. ಅದಕ್ಕ ಹಂಗೆ ಮಾತಾಡ್ಕೊಂಡ್ ನಿಂತಿದ್ವಿ. ನೀವ್ ಒಬ್ಳ ಕುಂತಿರೋದ್ ನೋಡಿ ನಾವು ಬಂದ್ವಿ ನೋಡಕ್ಕ. ಹೌದಕ್ಕ, ಎಂತ ಬಿಸಿಲು ಐತಿರಕ್ಕ. ಯಾಕ ಇಲ್ಲಿ ನಿಂತ್ಕೊಂಡು ಮಾತಾಡೋದಾಗವಲ್ತು, ಅಲ್ಲಿ ಗಿಡಕ್ ಬರ್ತೀವಿ ರೀ. ಸರಿ ಆಯ್ತು, ಈ ಕಡೆ ಬನ್ನಿ. ಹೌದು ಲಕ್ಷ್ಮಿ, ಎಲ್ಲ ಕೆಲಸ ಆದ್ರೂ ಒಳಗ ಕುಂದ್ರದ್ ನೀನು ಯಾಕ ಹೊರಗ ಕುಂತ್ಬಿಟ್ಟಿ? ಅದ್ರಾಗ ನಿಮ್ ಶತ್ರು ಮನೆ ಎದುರಾಗ ಕುಂತ್ಕೊಂಡು ಅವ್ರ ಮನಿನ ನೋಡ್ಕೊಂಡ್ ಕುಂತ್ಬಿಟ್ಟಿ. ಏನ್ ಸಮಾಚಾರ? ಅಯ್ಯೋ ಹಾಗೇನಿಲ್ಲ ಮಲ್ಲವ. ಆದ್ರ ಆಕಿ ಗೌರವ ಯಾವಾಗ ನೋಡಿದ್ಲು ಹೊರ ಕುಂತ್ಕೊಂಡು ನಮ್ಮ ಮನಿನ ನೋಡಕ್ ಆಕಿ. ಆದ್ರ ನಿನ್ ಯಾರೋ ಆಕಿ ಮನಿಗೆ ಯಾವ್ದೋ ಅಜ್ಜಿ ಬಂದೈತಂತ, ಆ ಅಜ್ಜಿ ಬಂದಾರಿಂದ ಹೊರಗ ಬೆಳವಳ್ಳು. ಅದಕ್ಕ ಒಳಗ್ ಏನ್ ಮಾಡಕತ್ತಾಳ ಅಂತಂದು ಅವ್ರ ಮನಿ ನೋಡ್ಕೊಂಡ್ ಯೋಚನೆ ಮಾಡ್ಕೊಂಡ್ ಕುಂತಿದ್ದೆ ನೋಡು. ನನ್ಗೇನ್ ಕೆಲ್ಸ ಇಲ್ಲ ಅಂತ ಮಾಡಿ ಏನ್ ಆಕಿ ಮನಿನ ನೋಡ್ಕೊಂಡ್ ಕೊಡಾಕ ಹಂಗೆ ನೆನ್ಪಾಯ್ತಲ್ಲ. ನಾನ್ ಯಾವಾಗ ಹೊರಗ್ ಬರ್ತೀನಿ ಅವಾಗೆಲ್ಲ ಆಕಿ ಹೊರಗ ಇರ್ತಿದ್ಲು. ಆದ್ರೆ ನಾನು ನಿನ್ನೆಲಿಂದ ಹೊರಗೆ ಬಂದಾಗ ಒಮ್ಮೆ ನೋಡ್ತನ ಆಕಿ ಹೊರಗ ಕಾಣವಳ್ಳು. ಅಕ್ಕ ಒಳಗ್ ಏನ್ ಮಾಡಕತ್ತಾಳ ಅಂತಂದು ನೋಡ್ಕೊಂಡು ಯೋಚನೆ ಮಾಡ್ಕೊಂತ ಕುಂತಿದ್ದೆ ನೋಡು. ಅಯ್ಯೋ ಹೌದೇನಕ್ಕ, ಈಕಿ ಮನೆಗೆ ಯಾರು ಬಂದಾರಕ್ಕ? ಈಕೀಗೆ ಮನೆಗೆ ಯಾರು ಬರ್ತಾರೋ? ಈ ಮದುವೆಯಾಗಿ ಇಷ್ಟು ವರ್ಷ ಆಗೈತಂದ್ರೂ ಯಾರು ಬರೋದೇ ಇಲ್ಲ. ಬರೇ ತಾನು ತನ್ನ ಗಂಡ ಅಷ್ಟೇ ಇರ್ತಾರ. ಇವತ್ ಯಾರು ಬಂದ್ಬಿಟ್ರ ಈಕಿ ಮನೆಗೆ? ಹೌದು ಮಂಜು, ನೀನು ಹೇಳೋದು ನಿಜಾನ ಐತಿ. ಆಕಿ ಮದುವೆ ಆದಲಿಂದನು ಆಕಿ ಮನೆಗೆ ಯಾರು ಬಂದಿಲ್ಲ ಬಿಡು. ಅದೇನೋ ಇವತ್ತು ನಮ್ಮ ಅತ್ತಿ ಹೇಳ್ತಿದ್ಲು, ಅದು ಬರ್ಮಯ್ಯಣ್ಣ ಅದನಲ್ಲ, ಅವ್ರ ಅಜ್ಜಿ ಬಂದಾಳಂತ. ಅವ್ರವನ ಅವ್ವ ಅಂತ ನೋಡಾಕಿ. ನಾನು ನೋಡಿಲ್ಲ, ನಮ್ಮ ಅತ್ತಿ ನೋಡ್ಯಾಳ. ನಮ್ಮ ಅತ್ತಿನ ಹೇಳಿದ್ಲು. ನಾನು ಬಂದಾಲಿಂದ ನೋಡ್ತೀನಿ, ಆ ಅಜ್ಜಿನೂ ಹೊರಗಡೆ ಬರೋವಳು, ಆಕಿನೂ ಹೊರಗಡೆ ಬರೋವಳು. ಅಷ್ಟೇ ನಮ್ಮ ಅತ್ತಿ ಹೇಳಿದ್ಲು ಕೇಳಿದೆ. ಏನೋ ಅವ್ರ ಅಜ್ಜಿ ಅಂತ ನೋಡಿ ಬಂದಿರೋದು. ಹೌದೇನಕ್ಕ ಲಕ್ಷ್ಮಕ್ಕ, ಇವ್ರು ಬಂದಿರೋದು ಅವ್ರ ಅಜ್ಜಿನ? ಬೇಷ್ ಹಾಕ್ಬಿಡು. ಇಷ್ಟು ದಿನ ಏನು ಕೆಲಸ ಮಾಡ್ಲಾರ್ದ ಬರೀ ಹೊರಗಡೆ ಬಂದು ಕೂಡ್ತಿದ್ಲು. ಈಗ ಅವ್ರ ಅಜ್ಜಿ ಅಂದ್ರ ಅಜ್ಜಾರ ಅಂದ್ರ ಗೊತ್ತಲ್ಲ ಮೊದ್ಲಕ್ಕ. ಹೋದ್ರಾಗೆಲ್ಲ ಅವ್ರು ಹೆಂಗಿರ್ತಾರ ಅವಾಗನೆಗೆಲ್ಲ. ಈಗ ಆಕಿನ ಬೇಷ್ ಕೆಲಸ ಮಾಡಿಸ್ತೇತ. ಅದಕ್ಕೆ ಹೊರಗೆ ಬರೋವಳ್ಗ ಇವಾಗ ಗೊತ್ತಾತ್ ನೋಡೇನು ಯಾಕೆ ಹೊರಗೆ ಬಂದಿಲ್ಲ ಅಂತ. ಆ ಅಜ್ಜಿ ಬಂದಕ್ಕ ಒಳಗ ಕೆಲಸ ಮಾಡ್ಕೊಂಡ್ ಕುಂತಾಳ ಹಂಗಾರ, ಅದಕ್ಕ ಹೊರಗೆ ಬಂದಿಲ್ಲ ಆಕಿ ಗೌರಿ. ಹೌದು ಮಲ್ಲವ, ನಾನು ಅದನ್ನ ಅನ್ಕೊಂತೀನಿ. ಮತ್ತೆ ಏನ್ ಮಾಡಕತ್ತಾರೋ ನನಗಂತೂ ಗೊತ್ತಿಲ್ಲ. ಏನು ಸೌಂಡ್ ಕೂಡ ಬರವಲ್ತು. ಬಾಗಿಲು ಸಹ ಹಾಕೊಂಡ್ಬಿಟ್ರ. ಏನ್ ಮಾಡಕತ್ತಾರ ಏನೋ ನನಗೂ ಗೊತ್ತಿಲ್ಲ. ನನ್ಗೆ ಯಾಕೆ ಬೇಕು ಬಿಡವ, ಊರವ್ರು ಹೊಸ ಬರೀ ಆ ಗೌರವ ಮಾಡೋ ಕೆಲಸ ಇವತ್ತು ನಾವು ಮಾಡ್ಕೊಂತ ಕುಂತೀವಿ ನೋಡ್ರಿ. ಯಾಕೆಂತ್ರು ಇಷ್ಟು ದಿನ ಏನು ಕೆಲಸ ಮಾಡಲಾರ್ದ ಮಂದಿ ಯಾರದು ಮಾತಾಡ್ಕೊಂತ ಕುಂದಿರ್ತಿದ್ಲು. ಇವತ್ತು ನಾವು ಎಲ್ಲ ಕೆಲಸ ಆಗೈತೆ ಅಂತಂದು ಆಕಿನಂಗ ಮಾತಾಡ್ಕೊಂಡ್ ಕುಂತೀವಿ ನೋಡಿ. ನಮ್ಗೆ ಯಾಕೆ ಬೇಕು ಬಿಡಕ, ನಾವು ನಮ್ ಬಡಗಿದ್ರೆ ಸಾಕು. ಹೌದ್ ಬಿಡು ಲಕ್ಷ್ಮಕ್ಕ, ನೀನ್ ಹೇಳೋದು ನಿಜಾನ ಐತಿ. ನಮ್ಗೆ ಯಾಕೆ ಬೇಕು ಆಕಿ ವಿಷಯ? ಹೌದ್ ಬಿಡ, ನಮ್ಗೆ ಯಾಕೆ ಬೇಕು ಆಕಿ ವಿಷಯ? ಕತೆ ಮುಂದುವರಿಯುವುದು. ಕತೆ ಇಷ್ಟ ಆದ್ರೆ ಒಂದ್ ಲೈಕ್ ನೀಡಿ. ಹಾಗೆ ನೀವೇನಾದ್ರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಸರಿ ಫ್ರೆಂಡ್ಸ್, ಮುಂದಿನ ವಿಡಿಯೋ ಜೊತೆ ಸಿಗ್ತೀವಿ. ಧನ್ಯವಾದಗಳು.